ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂದುವರೆದ ಕಾಡಾನೆಯ ಹಾವಳಿ. ಭದ್ರಾ ನದಿ ಹಿನ್ನೀರಿನಲ್ಲಿ ಬೀಡು ಬಿಟ್ಟ 30 ಕಾಡಾನೆಗಳ ಹಿಂಡು. ಭದ್ರಾ ಅಭಯಾರಣ್ಯಕ್ಕೆ ತೆರಳೋಕೆ ಕಾಡಾನೆಗಳು ಹಿಂದೇಟು. ಭದ್ರಾ ಹಿನ್ನೀರು ದಾಟಿ ಮತ್ತೆ ವಾಪಸ್ ಬಂದ 30 ಕಾಡಾನೆಗಳ ಹಿಂಡು. ನಿನ್ನೆ ಭದ್ರಾ ಅಭಯಾರಣ್ಯಕ್ಕೆ ಕಾಡಾನೆಗಳನ್ನು ಓಡಿಸಿದ್ದ ATF ಸಿಬ್ಬಂದಿ. ಆದರೆ ಬೆಳ್ಳಂಬೆಳಗ್ಗೆ ಮತ್ತೆ ವಾಪಸ್ ಬಂದ್ಬಿಟ್ಟಿದ್ದಾವೆ ಕಾಡಾನೆಗಳ ಹಿಂಡು. ಮರಿಯಾನೆಗಳೊಂದಿಗೆ ಭದ್ರಾ ಹಿನ್ನೀರಿನಲ್ಲಿ ಕಾಡಾನೆಗಳು ಫುಲ್ ರೌಂಡ್ಸ್ ಆಗ್ತಾ ಇದೆ. ಎನ್ಆರ್ಪುರ ತಾಲೂಕಿನ ರಾವೂರು ಹಾಗಲ್ಮನೆ ಗ್ರಾಮದ ಸುತ್ತಮುತ್ತ ಓಡಾಡ್ತಾ ಇದ್ದಾವೆ ಆನೆಗಳು. ಫೋಟೋ ಹೊಡಿ 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 ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಹಾಸನ, ಚಿಕ್ಕಮಗಳೂರು, ಸಕಲೇಶಪುರ ಈ ಭಾಗದಲ್ಲಿ ಪ್ರತಿನಿತ್ಯವೂ ಕೂಡ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಈಗ ನೋಡಿದ್ರೆ ಎನ್ಆರ್ಪುರ ಈ ಭಾಗಗಳಲ್ಲಿ ಆನೆಗಳು ಹಿಂಡಾಗಿ ಕಾಣಿಸ್ಕೊಳ್ತಾ ಇದೆ. ತೆಗೆದುಕೊಂಡು ಹೋಗಿ ಬಿಟ್ಟು ಬಂದರೂ ವಾಪಸ್ ಬಂದಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಅರಣ್ಯಾಧಿಕಾರಿಗಳು ಏನು ಕ್ರಮ ಕೈಗೊಳ್ತಾ ಇದ್ದಾರೆ, ಯಾವ ಥರ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ, ಜೊತೆಗೆ ಅಲ್ಲಿನ ಗ್ರಾಮಸ್ಥರು ಏನು ಹೇಳ್ತಾರೆ ಅಂತ ನೀತಿ. ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಕಷ್ಟು ಕಾಡಾನೆಗಳ ಕಾಟ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಭದ್ರಾ ನದಿ ಹಿನ್ನೀರಿನಲ್ಲಿ ಬೀಡು ಬಿಟ್ಟಂತಹ ಸುಮಾರು 30 ಕಾಡಾನೆಗಳ ಹಿಂಡು ಈಗಾಗಲೇ ಸಾಕಷ್ಟು ಅಲ್ಲಿನ ಸ್ಥಳೀಯರಿಗೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ಕೂಡ ಉಂಟು ಮಾಡ್ತಾ ಇರುವಂತದ್ದು. ಭದ್ರಾ ಅಭಯಾರಣ್ಯಕ್ಕೆ ಕಾಡಾನೆಗಳ ಹಿಂಡನ್ನು ಓಡಿಸಿದ್ದಾರೆ ಅಲ್ಲಿನ ATF ಸಿಬ್ಬಂದಿಗಳು. ಜೊತೆಗೆ ಮರಿಯಾನೆಗಳಿಗೆ ಅಂದಿಗೆ ಬಂದಂತಹ ಕಾಡಾನೆ ಹಿಂಡಿದೆಯಲ್ಲ, ಅದು ಸಾಕಷ್ಟು ಸಮಸ್ಯೆಯನ್ನು ಕೂಡ ಈಗಾಗಲೇ ಉಂಟು ಮಾಡ್ತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ. ಫೋಟೋ ಹೊಡಿ